ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ಒಂದು ಟಾಪಿಕ್ಕು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಅದು ಯಾವುದಂತಂದರೆ ಜೂನಿಯರ್ ಅಡ್ವೊಕೇಟ್ಸ್ಗಳು ತಿಳ್ಕೊಳ್ಳೇಬೇಕಾಗಿರುವಂಥ ಕೆಲವೊಂದು ಪ್ರಮುಖವಾದ ಅಂಶಗಳು. ಅದು ಯಾವುದಂತ ಅಂದರೆ, ಈಗ ನೋಡಿ, ಜೂನಿಯರ್ ಅಡ್ವೊಕೇಟ್ಸ್ಗಳು ನೀವು LLB ಮುಗಿಸಿ ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ ಆಗ್ತೀರಿ. ಎನ್ರೋಲ್ ಆದ ನಂತರ ಆಮೇಲೆ ಪ್ರಾಕ್ಟೀಸ್ ಸೀನಿಯರ್ ಅಡ್ವೊಕೇಟ್ ಹತ್ರ ಪ್ರಾರಂಭ ಮಾಡ್ತೀರಿ. ಯಾವುದೇ ಊರಲ್ಲಿರಲಿ, ಯು ವಿಲ್ ಸ್ಟಾರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಇರಲಿ, ಹೈಕೋರ್ಟ್ ಇರಲಿ, ಟ್ರಯಲ್ ಕೋರ್ಟ್ ಇರಲಿ, ಅದು ಸುಪ್ರೀಂ ಕೋರ್ಟಲ್ಲಿ ಕೂಡ ಪ್ರಾರಂಭ ಮಾಡ್ಬೋದು. ಆದರೆ ಬಹಳಷ್ಟು ಜನರಿಗೆ ನಾವು ಹೇಗೆ ಕಲಿಬೇಕು, ಯಾವ ರೀತಿ ಓದಬೇಕು ಹೇಳುವಂಥ ಒಂದು ದೊಡ್ಡದಾದ ಒಂದು ಕನ್ಫ್ಯೂಷನ್ ಇರುತ್ತೆ. ಅಥವಾ ನಾವು ತೊಗೊಂಡಿರುವಂಥ ಒಂದು ಕರಿಯರ್ ಸರಿಯಾಗಿರುವಂಥದ್ದು ಪ್ರಾಕ್ಟೀಸಿಂಗ್. ಯಾಕಂದರೆ ಇನಿಷಿಯಲಿ ನಮ್ಮ ಒಂದು ಜೂನಿಯರ್ ಅಡ್ವೊಕೇಟ್ಸ್ ಅವರು ಏನು ಕರಿಯರ್ನ ಚೂಸ್ ಮಾಡ್ಕೊಳ್ತಾರೆ, ಕಂಪ್ಯಾರಿಟಿವ್ಲಿ ತಮ್ಮ ಸಮಕಾಲೀನರು, ತಮ್ಮ ಫ್ರೆಂಡ್ಸ್ ಯಾರಿರ್ತಾರೆ, ಈಗ ಬೇರೆ ಪ್ರೊಫೆಷನ್ನ ಚೂಸ್ ಮಾಡ್ಕೊಂಡಿರೋಕ್ಕಿಂತ ಸ್ವಲ್ಪ ಮಟ್ಟಿಗೆ ಆದಾಯ ಕಮ್ಮಿ ಇರಬಹುದು. ಆದರೆ ಅದೇ ಅವರಿಗೆ ತುಂಬ ಡಿಮೋಟಿವೇಟಿಂಗ್ ಫ್ಯಾಕ್ಟರ್ ಆಗದೆ ಯಾವ ರೀತಿಯಲ್ಲಿ ನಾವು ನಮ್ಮ ಕರಿಯರನ್ನು ಡೆವಲಪ್ ಮಾಡ್ಕೊಳ್ಬೋದು ಹೇಳುವಂಥ ಸಂಪೂರ್ಣವಾದಂಥ ಸಮಗ್ರವಾದಂಥ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದು ಸ್ಟಾರ್ಟಿಂಗಲ್ಲಿ ನಾನು ಹೇಳುವ ಹಾಗೆ ಜೂನಿಯರ್ ಅಡ್ವೊಕೇಟ್ಸ್ ನೋ ದಿಸ್. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಏನು ವೃತ್ತಿ ಅಂದರೆ ಏನು, ನಾವು ಯಾವ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಇನ್ಕಮ್ ಬರಲಿಕ್ಕೆ ಯಾವ ರೀತಿ ನಾವು ಸನ್ನದ್ಧರಾಗಬೇಕು ಹೇಳುವಂಥದ್ದೆಲ್ಲವೂ ಕೂಡ ನಾನು ಇವತ್ತು ತೋರಿಸ್ಕೊಡ್ತೇನೆ. ಸೊ ನೋಡಿ, ಮೊದಲನೇದಾಗಿ ಸಕ್ಸಸ್ ಫ್ಯಾಕ್ಟರ್ಸ್ ಆಫ್ ಜೂನಿಯರ್ ಲಾಯರ್ಸಿಗೆ ಫಸ್ಟ್ ಆಫ್ ಆಲ್ ನಾವು ಯಾವುದಂತ ತಿಳ್ಕೊಳ್ತೇವೆ ಅಂತಂದರೆ, ಬಹಳಷ್ಟು ಕಾನೂನನ್ನು ಓದಬೇಕು, ಬಹಳಷ್ಟು ಕೇಸನ್ನು ಓದಬೇಕು ಹೇಳುವಂಥ ಬಹಳಷ್ಟು ವಿಷಯಗಳಿರ್ತವೆ. ಬಹಳಷ್ಟು ವಿಷಯಗಳನ್ನು ನಾವು ಓದುವಂಥದ್ದು, ಕಲಿಯುವಂಥದ್ದು, ತಿಳ್ಕೊಳ್ಳುವಂಥದ್ದು, ಒಬ್ಸರ್ವ್ ಮಾಡುವಂಥದ್ದು, ಇಂಟ್ರ್ಯಾಕ್ಟ್ ಮಾಡುವಂಥದ್ದು, ಕೋರ್ಟಲ್ಲಿ ಸಬ್ಮಿಷನ್ ಮಾಡುವಂಥದ್ದು. ಸೊ ಒಂದೇ ಸಲ ನೀವು ಒಂದು ಆಫೀಸಿಗೆ ಹೋದಾಗ ಬಹಳ ಏನೋ ತುಂಬ ಒಂದು ಸಾಗರದಲ್ಲೇ ಇದ್ದಾಗೆ ಅನಿಸ್ಬಿಡತ್ತೆ. ನಾವು ಯಾವುದನ್ನು ಕಲಿಬೇಕು, ಯಾವುದನ್ನು ಕಲಿಬಾರ್ದು ಹೇಳುವಂಥ ಗೊಂದಲಗಳೆಲ್ಲ ನಾವು ಒಂದು 4-5 ತಿಂಗಳು ಕಳೆದು ಬಿಡಬಹುದು. ಸಿವಿಲ್ ಪ್ರಾಕ್ಟೀಸ್ ಇರಲಿ ಅಥವಾ ಕ್ರಿಮಿನಲ್ ಪ್ರಾಕ್ಟೀಸ್ ಇರಲಿ, ಅಥವಾ ನೀವು ಜಸ್ಟ್ ಡ್ರಾಫ್ಟಿಂಗ್ ಮಾಡ್ತಿದ್ದೀರಿ, ಅಥವಾ ಹೊರಗಡೆ ರೆವೆನ್ಯೂ ರಿಜಿಸ್ಟ್ರೇಷನ್ ಆ ಕೆಲಸಗಳಿಗೆ ಹೋಗ್ತಾ ಇದ್ದೀರಿ, ಅಥವಾ ಕನ್ಸ್ಯೂಮರ್ ಬ್ಯಾಂಕ್, ಡೆಟ್ ರಿಕವರಿ ಟ್ರಿಬ್ಯುನಲು. ಸೊ ಹೀಗೆ ಹಲವಾರು ವೃತ್ತಿಗಳು ಈಗ ಬೆಂಗಳೂರಲ್ಲಿ ಹತ್ರ ಬಹಳಷ್ಟು ಆಪ್ಷನ್ಸ್ಗಳು ಜಾಸ್ತಿ. ಹಾಗೆ ನೋಡ್ಲಿಕ್ಕೆ ಹೋದರೆ ಆದರೆ ನಿಮ್ಮ ಟೈಮ್ ಕನ್ಸ್ಯೂಮ್ ಹಾಗೆ ಕೂಡ ಆಗುತ್ತೆ. ಯಾಕೆಂದರೆ ಒಂದು ನಗರದಿಂದ ಇನ್ನೊಂದು ಕೋರ್ಟಿಗೆ ಹೋಗುವಾಗ ಸ್ವಲ್ಪ ಟೈಮ್ ಟ್ರಾಫಿಕ್ ಆಗುವಂಥದ್ದು. ಅದೇ ನೀವು ಜಿಲ್ಲಾ ಕೇಂದ್ರಗಳಲ್ಲಿ ಹೋದರೆ ಕೇಸಸ್ಗಳು ಕೂಡ ಕಮ್ಮಿ ಇರುವಂಥದ್ದು. ಆದರೆ ಅದೇ ಟೈಮಲ್ಲಿ ಯು ಕ್ಯಾನ್ ಕವರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೋರ್ಟ್ಸ್ ಹಾಗೆ ಮಾಡುವಂಥದ್ದು. ಸೊ ಮೊದಲೇದಾಗಿ ಈ ಫ್ಯಾಕ್ಟರ್ ಯಾವುದಾದ್ರು ಕನ್ಸಿಡರ್ ಆಗತ್ತೆ ಅಂತ ಅಂದರೆ, ಅಂಡರ್ಸ್ಟ್ಯಾಂಡಿಂಗ್ ಲಾ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕೇಸ್. ನೀವು 2 ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ನನ್ನ ಕ್ಲೈಂಟಿನ ಕೇಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ದೇನೆ, ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ ಹೇಳುವಂಥ ಒಂದು ವಿಷಯ. ಆದರೆ ನಾನು ಕ್ಲೈಂಟಿಗೆ ಬೇಕಾಗಿರುವಂಥ ಕಾನೂನು ಯಾವುದಿದೆ ಅದನ್ನು ಸರಿ ಅರ್ಥ ಮಾಡ್ಕೊಂಡಿದ್ದೇನೆ, ಅದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು ಯಾವುದರಲ್ಲಿ ತಪ್ತೇವೆ ಅಂತ ಅಂದರೆ, ಕೆಲವೊಂದು ಸಲ ಕೇವಲ ಕಾನೂನನ್ನು ಓದಲಿಕ್ಕೆ ಬಹಳಷ್ಟು ತಯಾರಿ ಮಾಡ್ಕೊಳ್ತೇವೆ, ಆದರೆ ಕೇಸ್ಗಳ ಬಗ್ಗೆ ಮಾಹಿತಿ ಅಂದರೆ ಫ್ಯಾಕ್ಟ್ಸ್. ಈಗ ಒಂದು ಪಾರ್ಟಿಷನ್ ಕೇಸ್ ಅಂತ ಇದ್ದರೆ ಆ ಪಾರ್ಟಿಷನ್ ಕೇಸಲ್ಲಿ ಯಾರ್ಯಾರು ಪಾರ್ಟಿಗಳು, ಎದನ್ನ ಪಾರ್ಟಿಗಳು ಯಾರು, ಅದರದ್ದು ಹಿನ್ನೆಲೆ ಏನು, ಯಾಕೆ ಡಿಸ್ಪ್ಯೂಟ್ ಆಯಿತು, ಆ ಕೇಸನ್ನು ನಾವು ಓದೋದಿಲ್ಲ. ಫೈಲ್ ಬೇಸಿಕ್ಕಾಗಿನೇ ಹೇಳೋದಿದ್ರೆ ಫೈಲನ್ನು ನಾವು ಆ್ಯಕ್ಚುಲಿ ಓದೋದಿಲ್ಲ. ಅಥವಾ ಕೆಲವರು ಫೈಲನ್ನು ಓದ್ತಾರೆ, ಅದಕ್ಕೆ ಸಂಬಂಧಪಟ್ಟ ಪಾರ್ಟಿಷನ್ ಯಾವ ಕಾನೂನಲ್ಲಿ ಬರುತ್ತೆ, ನಾವು ಯಾವ ಕೇಸ್ ಲಾಸ್ ಓದಬೇಕು, ಅಥವಾ ಎಷ್ಟು ರೈಟ್ಸ್ ಬರಬೇಕು, ಎಷ್ಟು ಹಕ್ಕು ಬರಬೇಕು, ಸಕ್ಸೆಷನ್ ಆ್ಯಕ್ಟಾ ಅಥವಾ ವಿಲ್ ಇತ್ತಾ, ಸಮಥಿಂಗ್ ಈ ರೀತಿಯಲ್ಲಿ ಕಾನೂನನ್ನು ಅದನ್ನು ಕೂಡ ನಾವು ಪರಿಣಿತಿ ಹೊಂದಬೇಕು. ಆದರೆ ಹೇಳುವಂಥದ್ದು ಬಹಳ ಸುಲಭ ಅಲ್ವಾ? ಹೇಳುವಂಥದ್ದು ನೀವು ಇದು ಓದಬೇಕು, ಅದು ಓದಬೇಕು ಹೇಳುವಂಥದ್ದು ಬಹಳ ಸುಲಭ. ಆದರೆ ಮೇಯ್ನಾಗಿ ಜೂನಿಯರ್ ಅಡ್ವೊಕೇಟ್ಸ್ಗೆ ಕಾಡುವಂಥ ಸಮಸ್ಯೆ ಟೈಮ್ ಎಲ್ಲಿಂದ ತರುವಂಥದ್ದು ಅಂತ. ಯಾಕೆಂದರೆ ದೇ ಹ್ಯಾವ್ ಲಾಟ್ಸ್ ಆಫ್ ವರ್ಕ್ ಟು ಡೂ. ಒಂದು ಕೋರ್ಟಿಗೆ ಹೋಗಬೇಕು. ಸೊ ಬೇಸಿಕಲಿ ಐ ಆಮ್ ಟೆಲ್ಲಿಂಗ್ ಅಬೌಟ್ ದೋಸ್ ಅಡ್ವೊಕೇಟ್ಸ್ ಹೂ ಆರ್ ವಿಸಿಟಿಂಗ್ ಕೋರ್ಟಿಗೆ ಹೋಗುವಂಥ ಅಡ್ವೊಕೇಟ್ಸ್ಗಳ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ಈ ಒಂದು ಇದರಲ್ಲಿ. ಸೊ ಅವರಿಗೆ ಅವರನ್ನು ಸ್ಪೆಸಿಫಿಕ್ ಆಗಿ ಇಟ್ಕೊಂಡು ಟಾರ್ಗೆಟ್ ಮಾಡಿಕೊಂಡು ಐ ಆಮ್ ಅಡ್ರೆಸ್ಸಿಂಗ್ ದಿಸ್ ಇಶ್ಯೂ. ಸೊ ಒಂದು ಟೈಮ್ ಇರೋದಿಲ್ಲ. ಟೈಮ್ ಇಲ್ಲದೆ ಇರುವಾಗ ಏನಾಗುತ್ತೆ, ನೀವು ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋದಾದ ನಂತರ ಅಲ್ಲಿಯ ಕೇಸ್ಗಳಲ್ಲಿ ಅಪೇರ್ ಆಗಬೇಕು, ಸಬ್ಮಿಷನ್ ಮಾಡಬೇಕು. ಸಬ್ಮಿಷನ್ ಮಾಡಿ ನಿಮ್ಮ ಕೇಸ್ ಫಸ್ಟ್ ರೌಂಡ್ ಆಫ್ ಕೇಸ್ ಫಸ್ಟ್ ಕಾಲಿಂಗ್ ಆದ ನಂತರ ಸೆಕೆಂಡ್ ಹಿಯರಿಂಗ್ ಇದರಲ್ಲಿ ಅಲ್ಲಿ ಅಪೇರ್ ಆಗಬೇಕು. ವಿಟ್ನೆಸ್ಗಳಿದ್ದರೆ ಅವರನ್ನು ಆ ಕೋರ್ಟಿಗೆ ಹೋಗಿ ಅವರಿಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ ಅವರನ್ನು ಅಲ್ಲಿ ಆಯಾ ಕೋರ್ಟಲ್ಲಿ ಕೂತ್ಕೊಳ್ಬೇಕು. ಅದನ್ನು ಸರಿಯಾಗಿ ಚೀಫ್ ಕ್ರಾಸ್ ಅದನ್ನು ನಡೆಸಬೇಕು. ಅಥವಾ ಕೆಲವು ಸಲ ಸಣ್ಣ ಅಪ್ಲಿಕೇಶನ್ಸ್ಗಳಿರ್ತವೆ,
ಅದನ್ನು ಫೈಲ್ ಮಾಡಬೇಕು, ಎಕ್ಸ್ಟೆನ್ಷನ್ ಇಂಟರ್ಲಾಕ್ಟರಿ ಅಪ್ಲಿಕೇಶನ್ಸ್ ಇದ್ದರೆ ಟೆಂಪ್ರರಿ ಇಂಜೆಕ್ಷನ್ ಇದ್ದರೆ ಅದನ್ನು ಎಕ್ಸ್ಟೆಂಡ್ ಮಾಡಿಸ್ಬೇಕು. ಅದ್ರ ಜೊತೆಗೆ ಸ್ಟೆಪ್ಸ್ ಅಂದರೆ ಕೆಲವೊಂದು ಸಮನ್ಸ್ಗೆ ಪ್ರೊಸೆಸ್ ಫೀ ಕಟ್ಟುವಂಥದ್ದು ಇರುತ್ತೆ. ಸೊ ಭತ್ತ ಕಟ್ಟಲಿಕ್ಕಿರತ್ತೆ, ಆಫೀಸ್ ವರ್ಕ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇರುತ್ತೆ, ಅಥವಾ ಕೆಲವೊಂದು ಸಲ ನಿಮ್ಮ ಪ್ಲೇಂಟನ್ನು ಡ್ರಾಫ್ಟ್ ಮಾಡಲಿಕ್ಕಿರತ್ತೆ ಆಫೀಸಿಗೆ ಹೋಗಿ, ಅಥವಾ ಯಾವ್ದು ಲೀಗಲ್ ಒಪಿನಿಯನ್ ಇದ್ದರೆ ಅದನ್ನು ಡ್ರಾಫ್ಟ್ ಮಾಡಲಿಕ್ಕಿರುತ್ತೆ. ನಿಮ್ಮ ಸೀನಿಯರ್ ಏನು ಕೊಟ್ಟಿರ್ತಾರೆ ಅದರದ್ದು ಬ್ರೀಫ್ ಮಾಡಲಿಕ್ಕಿರ್ಬೋದು, ಒಂದು ಎಂಟೈರ್ ಒಂದು ಕೇಸನ್ನು ಅದನ್ನು ಬ್ರೀಫ್ ಮಾಡಲಿಕ್ಕಿರ್ಬೋದು, ಅಥವಾ ಟೈಪಿಂಗ್ ಇರ್ಬೋದು, ಅಥವಾ ಇದರ ಟ್ರಾನ್ಸ್ಲೇಷನ್ ಮಾಡಲಿಕ್ಕಿರ್ಬೋದು. ಸೊ ಹೀಗೆ ನಿಮ್ಮ ಟೈಮ್ ಏನಿದೆ ಅಪಾರ್ಟ್ ಫ್ರಮ್ ದಿಸ್, ನಾನು ಮೇನ್ ನಿಮ್ಮ ಸಕ್ಸಸ್ ಡಿಪೆಂಡ್ಸ್ ಅಪಾನ್ ದಿಸ್ ಆ್ಯಂಡ್ ದಿಸ್ ಆ್ಯಕ್ಚುಲಿ. ಆದರೆ ನಿಮ್ಮ ಟೈಮ್ ಏನಿದೆ ಎಂಟೈರ್ ನೀವು ಫ್ರಮ್ 9 to 5 ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಇದು ಕೋರ್ಟ್ನ ಟೈಮಿಂಗ್ಸು. ಇದನ್ನು ಹೊರತುಪಡಿಸಿ ಯು ಹ್ಯಾವ್ ಟು ವರ್ಕ್ 11 to 5 ಕೋರ್ಟು ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ರೆ 9 o'clock ನೀವು ಆಫೀಸಿಗೆ ಹೋಗ್ತೀರಿ. ಆದರೆ ಅಪ್ ಟು 5 o'clock ನೀವು ಈ ಟೈಮನ್ನು ಯು ಶುಡ್ ಡೆಡಿಕೇಟೆಡ್ ಟು ಕೋರ್ಟ್ ಓನ್ಲಿ. ಎಲ್ಲೋ ಒಂದು ಸಲ ಸ್ವಲ್ಪ ಟೈಮ್ ಆಚೆ ಸಿಗ್ಬೋದು, ಕೆಲವೊಂದು ಸಲ ಡೇಟ್ ಮುಂದೆ ಹೋಗಿದ್ರೆ ಏನಾದರೂ ಆದರೆ ಸ್ವಲ್ಪ ಟೈಮ್ ಸಿಗ್ಬೋದು. ಹೊರತು 9 to 5 ಹೇಳುವಂಥದ್ದು ಇಟ್ ಈಸ್ ಕೋರ್ಟ್ನ ಟೈಮಿಂಗ್. ಆಫ್ಕೋರ್ಸ್ 5:30 6 ತನಕ ಎಕ್ಸ್ಟೆಂಡ್ ಆಗುತ್ತೆ. ಆಮೇಲೆ 6 to 8 9 ಅಲ್ಲಿ ತನಕ ಯು ಹ್ಯಾವ್ ಟು ವರ್ಕ್. ನೀವು ಆಫೀಸಲ್ಲಿ ಮಾಡ್ತೀರಾ ಅಥವಾ ನೀವು ಆ ಆಫೀಸ್ ವರ್ಕನ್ನು ಮನೆ ತೊಗೊಂಡು ಹೋಗಿ ಮಾಡ್ತೀರಾ, ಅದು ಡಿಪೆಂಡ್ಸ್ ಅಪಾನ್ ನಿಮ್ಮ ಆಫೀಸ್ ವರ್ಕ್ ಸ್ಟೈಲ್ ಹೇಗಿದೆ ಅದ್ರ ಮೇಲೆ ಹೋಗುತ್ತೆ. ಬಟ್ ಬೇಸಿಕಲಿ ಸಮಸ್ಯೆ ಆಗುವಂಥದ್ದು ಏನಂತಂದರೆ, ಯಾಕೆ ನಮಗೆ ಸಕ್ಸಸ್ ರೇಟ್ ಕಮ್ಮಿ ಅಂತ ಹೇಳುವಂಥದ್ದಾದರೆ, ಎಲ್ಲ ವರ್ಕ್ ಕೂಡ ಇದರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿದೆ ಈ ಟೈಮಲ್ಲೇ. ಸೊ ಅದನ್ನು ನೀವು ಹೇಗೆ ಎಫಿಷಿಯೆಂಟಾಗಿ ಮಾಡ್ತೀರಿ ಹೇಳುವಂಥದ್ದು. ಸೊ ಬೇಸಿಕಲಿ ವಾಟ್ ಐ ವಾಂಟ್ ಟು ಸೇ ಅಲ್ಟಿಮೇಟ್ಲಿ ಇಸ್ ದ್ಯಾಟ್ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಿಕೊಂಡು, ಈಗ ಇದನ್ನು ಬಿಟ್ಟು ಇನ್ನೂ ಹಲವಾರು ಕೇಸಸ್ಗಳಿರ್ಬೋದು, ಹಲವಾರು ರೀತಿಯ ಬೇರೆ ಬೇರೆ ವರ್ಕಲ್ಲಿ ನಿಮ್ಮ ಕೆಲಸವು ಡಿವೈಡ್ ಆಗಿ ಹೋಗ್ಬೋದು. ಆದರೆ ಮೇನ್ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗುವಂಥದ್ದು ನಿಮಗೆ ಎಷ್ಟು ಕಾನೂನು ಬರುತ್ತೆ, ಎಷ್ಟು ತಿಳ್ಕೊಂಡಿದ್ದೀರಿ, ಮತ್ತು ಎಷ್ಟು ಇಫ್ ಯು ವಾಂಟ್ ಟು ಬಿ ಅ ವೆರಿ ಸಕ್ಸಸ್ಫುಲ್ ಲಾಯರ್, ನಿಮ್ಮ ಪಾರ್ಟಿಯ ಕೇಸನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಿದ್ದೀರಿ ಹೇಳುವಂಥದ್ದು. ಕೇವಲ ಕಾನೂನು ಗೊತ್ತಿದ್ರೂ ಸಾಕಾಗೋದಿಲ್ಲ, ಯಾಕೆಂದರೆ ನಿಮ್ಮ ಪಾರ್ಟಿಯ ಕೇಸ್ ಕೂಡ ಅವರ ಒಂದು ಅವರಿಗೆ ಸಂಬಂಧಿಸಿದಂತೆ ಅವರಿಗೆ ತಕ್ಕನಾಗಿ ಯಾವ ರೀತಿ ನೀವು ಕೇಸನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ ಅದಕ್ಕೆ ಗೊತ್ತಾಗಲಿಕ್ಕೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಕೇಸ್. ಸೊ ಹಾಗಿದ್ರೆ ಇದೆರಡಕ್ಕೆ ಎಲ್ಲಿಂದ ನಾವು ಟೈಮ್ ತರುವಂಥದ್ದು? ಫೈಲ್ ಓದಬೇಕು. ದಿಸ್ ರಿಕ್ವೈರ್ಸ್ ಲಾಟ್ಸ್ ಆಫ್ ರೀಡಿಂಗ್. ಬೇರೆ ಏನಿಲ್ಲ, ರೀಡಿಂಗ್. ಕೇವಲ ಓದ್ತಾ ಹೋದರೆ ಮಾತ್ರ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಆದರೆ ಇದಕ್ಕೆ ಆಫ್ಕೋರ್ಸ್ ನಿಮ್ಮ ಪ್ರೊಫೆಷನಲಿ ಯು ನೀಡ್ ಟು ಡೆಡಿಕೇಟ್ ದ ಟೈಮ್ ಫಾರ್ ದಿಸ್. ಇದೆಲ್ಲವೂ ಕೂಡ ಅದಕ್ಕೆ ಏನು ಮಾಡುವಂಥದ್ದಂದರೆ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಯು ಮಸ್ಟ್ ಮೇಕ್ ಸಮ್ ಹ್ಯಾಬಿಟ್ಸ್. ಕೆಲವೊಂದು ಹ್ಯಾಬಿಟ್ಸ್ಗಳನ್ನು ಮಾಡ್ಕೊಳ್ಬೇಕು. ಅದೇನಂತ ನಾನು ಹೇಳ್ತಾ ಹೋಗ್ತೇನೆ. ಇಟ್ಸ್ ನಾಟ್ ಇಂಪಾಸಿಬಲ್ ಅಂತ ಅಲ್ಲ, ಬಟ್ ನಾರ್ಮಲ್ ಬೇರೆ ಆಫೀಸಿಗೆ ಹೋಗುವಂಥವ್ರ ಥರ ನಾವು ಕಂಪೇರ್ ಮಾಡಿಕೊಂಡು ನಮಗೆ ಇಷ್ಟೇ ರೀತಿಯ ಸಕ್ಸಸ್ ರೇಟ್ ಸಿಕ್ಕಿಲ್ಲ ಅಂತ ಹೇಳಬಾರ್ದು, ಕೂಡ್ದು. ಯಾಕೆಂದರೆ ಈ ವರ್ಕ್ ಪ್ರೊಫೈಲೇ ಬೇರೆ, ಇಲ್ಲಿ ಆಗುವಂಥ ವರ್ಕ್ ಪ್ರೊಸೆಸ್ಸೇ ಬೇರೆ. ಓಕೆ, ಸೊ ನೆಕ್ಸ್ಟ್ ನಾವು ಇಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ ಆಫ್ ಆಲ್ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಇದೆಲ್ಲ ಹೇಳೋ ತನಕ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗುತ್ತೆ. ಹಾಗಿದ್ರೆ ಏನು ಮಾಡೋದು? ನಮ್ಮದು ಫುಲ್ ಮೆಕ್ಯಾನಿಕಲ್ ವರ್ಕಲ್ಲೇ ಕೆಲಸ ಆಗಿಬಿಡತ್ತೆ. ಹಾಗಿದ್ರೆ ಸಕ್ಸಸ್ ಹೇಳುವಂಥದ್ದು ಎಲ್ಲಿಂದ ಸಿಗುತ್ತೆ ಹೇಳುವಂಥದ್ದು? ವಿ ಡೋಂಟ್ ನೋ ವೇರ್ ಟು ಸ್ಟಾರ್ಟ್. ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಸೊ ಇದಕ್ಕೇನಂತಂದರೆ, ಪ್ರತಿಯೊಬ್ಬರಿಗೂ ಅವ್ರವ್ರದ್ದಾದ ಒಂದು ವೃತ್ತಿ ಜೀವನದಲ್ಲಿ ನೀವು ಸ್ಟಾರ್ಟ್ ಮಾಡಿರ್ತೀರಿ. ಎಲ್ಲಿದ್ದೀರೋ ಅಲ್ಲಿಂದನೇ ಪ್ರಾರಂಭ ಮಾಡಿ. ನೀವು ಕನ್ಸ್ಯೂಮರ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಟ್ರಯಲ್ ಕೋರ್ಟ್, ತಾಲೂಕಾ ಲೆವೆಲ್ ಕೋರ್ಟ್ ಆದರೆ ತಾಲೂಕಾ ಲೆವೆಲ್, ಅಥವಾ ಹೈಕೋರ್ಟ್ ಆದರೆ ಹೈಕೋರ್ಟ್, ಕ್ರಿಮಿನಲ್ ಸೈಡ್ ಆದರೆ ಕ್ರಿಮಿನಲ್ ಕೋರ್ಟ್, ಅಥವಾ ಯಾವುದೇ ಒಂದು ರೆವೆನ್ಯೂಗೆ ಸಂಬಂಧಪಟ್ಟ ರಿಜಿಸ್ಟ್ರೇಷನ್ ವರ್ಕ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ ಅಲ್ಲಿ ಹೋಗುವಂಥ ಕೆಲಸ ಇರುತ್ತೆ. ಎಷ್ಟೋ ಈಗ ಲೇಬರ್ಗೆ ಸಂಬಂಧಪಟ್ಟ ಕೇಸಸ್ಗಳಿರ್ಬೋದು, ಸುಮಾರು ರೀತಿಯ ಕೇಸಸ್ಗಳೆಲ್ಲವೂ ಸಹ ಬೇರೆ ಬೇರೆ ಅಪಾರ್ಟ್ ಫ್ರಮ್ ದಿ ಸಿವಿಲ್ ಕೋರ್ಟ್, ಕ್ರಿಮಿನಲ್ ಕೋರ್ಟ್, ನಿಮಗೆ ಬೇರೆ ರೀತಿಯ ಕೆಲಸಗಳು ಕೂಡ ಇರುವಂಥದ್ದು. ವೇರ್ ಎವರ್ ಯು ಆರ್, ದ್ಯಾಟ್ ಈಸ್ ಓಕೆ ಆ್ಯಂಡ್ ದ್ಯಾಟ್ ಈಸ್ ಗುಡ್ ಆಲ್ಸೋ. ನೀವು ಸ್ಟಾರ್ಟ್ ಮಾಡಿದ್ರೆ, ಸೊ ಡು ನಾಟ್ ವರಿ ಅಬೌಟ್ ದ್ಯಾಟ್. ನಾನು ತಪ್ಪು ಇದು ತೊಗೊಂಡ ಇಲ್ಲಿ ತೊಗೊಂಡ ಅಂತ ಹಾಗೆ ತಿಳ್ಕೊಳ್ಬೇಡಿ. ಆದರೆ ಸ್ಟಾರ್ಟ್ ಮಾಡಿದ ನಂತರ ಹೌ ಆರ್ ಯು ಟೇಕಿಂಗ್ ಇಟ್, ಯಾವ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಿ ಹೇಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಓಕೆ, ಸೊ ಅದನ್ನು ನಾವು ನೋಡಲಿಕ್ಕೆ ನೋಡಿ, ರೀಡಿಂಗ್ ಹೇಳಿದೆ ಆವಾಗ. ಹೌದು, ರೀಡಿಂಗ್ ಮಾಡಬೇಕು, ಅದೇ ಹೇಳುವಂಥದ್ದು ಸುಲಭ. ಎಲ್ಲಿ ಓದುವಂಥದ್ದು ಟೈಮಲ್ಲಿ ನಮ್ಮದು ಟ್ರಾವೆಲಿಂಗಲ್ಲೇ ಆಗುತ್ತೆ. ಅಥವಾ ಒಂದು ಪ್ಲೇಂಟ್ ಡ್ರಾಫ್ಟ್ ಮಾಡುವಂಥದ್ದು ಸುಲಭ ಅಲ್ಲ, ಅಥವಾ ಪ್ಲೇಂಟ್ ಬೇಡ, ಒಂದು ಅಪ್ಲಿಕೇಶನ್ ಡ್ರಾಫ್ಟ್ ಮಾಡುವಂಥದ್ದು ಇಟ್ಸ್ ನಾಟ್ ದ್ಯಾಟ್ ಈಸಿ. ಟೈಪ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಇಫ್ ಯು ಆರ್ ಡ್ರಾಫ್ಟಿಂಗ್ ಆನ್ ಯುವರ್ ಓನ್, ಅಥವಾ ನೀವು ಟೈಪ್ ಡಿಕ್ಟೇಷನಲ್ಲಿ ನಿಮ್ಮ ಸೀನಿಯರ್ ಕೊಟ್ಟಿರುವಂಥ
ಡಿಕ್ಟೇಷನ್ನ ನೀವು ಟೈಪ್ ಮಾಡಿಕೊಂಡು ಹೋಗ್ತಾ ಇದ್ರೆ, ಅಥವಾ ಬೇಡ ನೀವು ಜಸ್ಟ್ ಒಂದು ಕಾಪಿ ಮಾಡ್ತೀರಿ ಅಂತಾದರೂ, ಯಾವುದೋ ಹಿಂದಿನ ಫಾರ್ಮೇಟ್ ತೊಗೊಂಡು ಕಾಪಿ ಮಾಡ್ತೀರಿ ಅಂತಾದರೂ ಇಟ್ ಟೇಕ್ ಸಮ್ ಟೈಮ್ ಹೇಳುವಂಥದ್ದು ಮಿನಿಮಮ್ ಒಂದು 10 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಕೂಡ ಇದೆ. ಸೊ ಹಾಗೆ ಒಂದು 5 ಅಪ್ಲಿಕೇಶನ್ ಡ್ರಾಫ್ಟ್ ಮಾಡ್ತೀರಿ ಅಂತಾದರೂ ನಿಮ್ಮ ಟೈಮ್ ಅಲ್ಲೇ ಹೋಗಿಬಿಡತ್ತೆ ಅಲ್ವಾ. ಸೊ ಹಾಗಿರೋ ಓದುವಂಥದ್ದು ಹೇಗೆ, ಎಲ್ಲಿ ಅಂತ ಹೇಳಿ ಕೇಳುವಂಥದ್ದು. ಸೊ ಎಕ್ಸಾಂಪಲ್, ಈಗ ನಾನು ವೆನ್ ಐ ವಾಸ್ ಪ್ರಾಕ್ಟಿಸಿಂಗ್ ಐ ಯೂಸ್ ಟು ಡೂ ಲೈಕ್ ದಿಸ್. ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇನಾಗಿ ನಾವು ಕೋರ್ಟಿಗೆ ಹೋಗುವಾಗ ಏನಾಗುತ್ತೆ, ಬಹಳಷ್ಟು ರೀತಿ ನಮ್ಮ ಕೇಸ್ ಇರುತ್ತೆ. ವಿ ಹ್ಯಾವ್ ಟು ವೇಟ್ ಫಾರ್ ಸೋ ಮಚ್ ಆಫ್ ಟೈಮ್. ನಮ್ಮ ಕೇಸ್ ಬರೋ ತನಕ ಬೇರೆಯವ್ರ ಕೇಸಸ್ಸು ಇರುತ್ತೆ. ಸೊ ವಿ ಹ್ಯಾವ್ ಟು ಒಬ್ಸರ್ವ್ ಅ ಲಾಟ್. ಈಗ ಸಿವಿಲ್ ಕೇಸಸ್ ಕರೆಯುವಾಗ ಯಾವುದು ಫಸ್ಟ್ OS ಅಂದರೆ ಏನು, ಅಥವಾ P&SC ಅಂದರೆ ಏನು, ಅಥವಾ ಬೇರೆ ಯಾವುದಾದ್ರೂ ಆರ್ಬಿಟ್ರೇಷನ್ ಅಪ್ಲಿಕೇಶನ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕರೀತಾರೆ, ಅಥವಾ ಕ್ರಿಮಿನಲ್ ಕೋರ್ಟಲ್ಲಿ ಅಪ್ಲಿಕೇಶನ್ ಇರ್ಬೋದು, CC PCR ಅಂತ ಹೇಳುವಂಥದ್ದು. ಅದೆಲ್ಲ ಏನು ಆ ಅಬ್ರಿವೇಷನ್ಸ್ ಇರುತ್ತೆ, ಅದೇನು ಅಂತ ಹೇಳುವಂಥದ್ದು. ಸೊ ನೀವು ಜಸ್ಟ್ ಕೋರ್ಟಲ್ಲಿ ಕೂತ್ಕೊಂಡು 9 to 5 ಟೈಮ್ ಏನಿದೆಲ್ಲ, ಇಟ್ಸ್ ಅ ಗೋಲ್ಡನ್ ಟೈಮ್. ಅದು ವೇಸ್ಟ್ ಅಂತ ತಿಳ್ಕೊಳ್ಬೇಡಿ, ಕೂತ್ಕೊಳ್ಳಿ. ಜಸ್ಟ್ ನಾವು ಆಚೆ ಈಚೆ ಸುಮ್ಮನೆ ಬ್ಲ್ಯಾಂಕ್ ಆಗಿ ಯೋಚನೆ ಮಾಡ್ತಿರ್ತೇವೆ. ಅದ್ರ ಬದಲು ಪೇ ಅಟೆನ್ಷನ್ ಟು ದಿ ಕೋರ್ಟ್ ಪ್ರೊಸೀಡಿಂಗ್ಸ್. ದ್ಯಾಟ್ ಈಸ್ ದ ಕೀ ಟು ದ ಸಕ್ಸಸ್. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕನ್ವೆ. ಕೋರ್ಟ್ ಹೇಳುವಂಥದ್ದು, ನಾವು ಕೋರ್ಟಿಗೆ ಹೋದರೂ ಸಹ ಅಫ್ಕೋರ್ಸ್ ನಿಮಗೆ ಆಚೆ ಈಚೆ ಓಡಾಡಲಿಕ್ಕಿರುತ್ತೆ, ಬಟ್ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮ್ ಯು ವಿಲ್ ಸೆಟಲ್ ಅಲ್ವಾ. ಕೋರ್ಟಲ್ಲಿ ಒಂದು ಕಡೆ ಕೂತ್ಕೊಳ್ತೀರಿ, ಸ್ವಲ್ಪ ಹೊತ್ತು 10 ಮಿನಿಟ್ಸ್ ಆದರೂ ನೋಡ್ತೀರಿ ಏನಾಗ್ತಾ ಇರುತ್ತೆ ಅಂತ ಹೇಳಿ, ಯು ವುಡ್ ಬಿ ಒಬ್ಸರ್ವಿಂಗ್. ಸೊ ಆ ಒಬ್ಸರ್ವೇಷನ್ ಟೈಮಲ್ಲಿ ಯಾವ ರೀತಿಯ ಪ್ರೊಸೀಡಿಂಗ್ಸನ್ನು ಕರಿತಿದ್ದಾರೆ, ಯಾವ್ದು ನಂತರ ಯಾವುದು, ಅಲ್ಲಿ ಹೋಗಿ ಏನು ಸಬ್ಮಿಷನ್ ಮಾಡ್ತಾರೆ, ಯಾವ ರೀತಿಯ ಕೇಸಸ್ಗಳಿಗೆ ಅಂದರೆ ಜಡ್ಜ್ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ, ಯಾವ ರೀತಿ ಆರ್ಡರ್ ಶೀಟ್ ಬರೀತಾರೆ. ಆರ್ಡರ್ ಶೀಟ್ ಅಂದರೆ ನಿಮ್ಗೆ ಗೊತ್ತು, ಕೆಲಸ ಡಿಕ್ಟೇಟ್ ಮಾಡ್ತಾರೆ. ಈಗ ಎಲ್ಲ ಡಿಜಿಟಲೈಸ್ ಆಗಿರೋದು ಕಾರಣಕ್ಕೆ ಆರ್ಡರ್ ಶೀಟ್ ಕೂಡ, ಆರ್ಡರ್ ಏನು ಮಾಡಿರ್ತಾರೆ ಅದು ಕೂಡ ಅಪ್ಲೋಡ್ ಆಗಿರುತ್ತೆ ಅಲ್ವಾ. ಸೊ ಇಂಪಾರ್ಟೆಂಟ್ ಯಾವ್ದಾದ್ರು ಕೇಸಸನ್ನು ನೀವು ಫಾಲೋ ಮಾಡ್ತಿದ್ರೆ ಅಂದರೆ ನಂಬರ್ ಬರ್ಕೊಳ್ಳಿ, ಆಮೇಲೆ ಚೆಕ್ ಮಾಡ್ಬೋದು ಅದನ್ನು ನಂಬರನ್ನು. ಏನು ಜಡ್ಜ್ ಮಾಡಿ ಏನು ಇದು ಕೊಟ್ಟರು, ಅಥವಾ ಯಾವುದೋ ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಇರುತ್ತೆ, ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ ಅಂತ. ಎಕ್ಸಿಕ್ಯೂಷನ್ ಆಗುವಂಥ ಸಂದರ್ಭದಲ್ಲಿ ಸ್ವಲ್ಪ ತುಂಬ ಸ್ಟೆಪ್ಸ್ ಪ್ರೊಸೀಜರ್ಸ್ ಇರುವಂಥದ್ದು. ಸೊ ಜಡ್ಜ್ ಏನಂತ ಆರ್ಡರ್ ಮಾಡಿದರು, ಆ ಕೇಸ್ ನಂಬರ್ ಬರೆದಿಟ್ಕೊಳ್ಳಿ. ಆಮೇಲೆ ನಿಮ್ಮ ಕೇಸ್ ಆಗಿರ್ಬೇಕಂತಲ್ಲ, ಜನರಲ್ ರ್ಯಾಂಡಮ್ ಯಾರ್ದಾದ್ರೂ ಒಂದು ಕೇಸ್ ಇರ್ಬೋದು, ಬಟ್ ಯು ಸಿ ದ್ಯಾಟ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಇನ್ ದ್ಯಾಟ್ ಕೇಸ್. ಸೊ ನೀವೇನು ಅದನ್ನು ಪ್ಯೂರ್ ಸ್ಟಡಿ ಪರ್ಪಸ್ಸಿಗೆ ಓದ್ತಾ ಇರುವಂಥ ಕಾರಣಕ್ಕೋಸ್ಕರ ಆ ನಂಬರ್ನ ಬರೆದಿಟ್ಕೊಂಡು ಆಮೇಲೆ ಚೆಕ್ ಮಾಡ್ಬೋದು. ನಿಮ್ಗೆ ಆ ಪಾರ್ಟಿ ಯಾರು ಅಂತ ಬೇಡ, ಅದ್ರದ್ದು ಅಡ್ವೊಕೇಟ್ ಯಾರು ಅಂತ ಬೇಡ, ಜಸ್ಟ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಕೇಸ್ ನಂಬರ್ ಆ್ಯಂಡ್ ಯು ಆರ್ ರೆಫರಿಂಗ್ ಟು ವಾಟ್ ಈಸ್ ದ ಪ್ರೊಸೀಜರ್, ಏನು ಅಪ್ಲಿಕೇಶನ್ ಹಾಕಿದ್ರು, ಅದಕ್ಕೆ ಅಪ್ಲಿಕೇಶನ್ ಏನು ಆರ್ಡರ್ ಮಾಡಿದ್ರು. ಸೊ ಇದು ಮಾಡೋದ್ರ ಕಾರಣದಿಂದ ನೀವು ಅರ್ಧಕ್ಕರ್ಧ ಕಾನೂನನ್ನು ಕಲ್ತು ಬಿಡ್ಬೋದು. ನಾನು ಅವಾಗ ಹೇಳ್ದಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಲಾ, ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಕೇಸ್ ಹೇಳುವಂಥ ವಿಷಯದಲ್ಲಿ ಅರ್ಧಕ್ಕರ್ಧ ಪ್ರಾಕ್ಟಿಕಲ್ ಕಾನೂನು ಕಲ್ತು ಬಿಡ್ಬೋದು. ಈಗ ನಾವು ನಾರ್ಮಲ್ ಒಂದು CPC ತೊಗೊಂಡು ಒಂದು ಬೇರೆ ಆ್ಯಕ್ಟನ್ನು ಸ್ಟಡಿ ಮಾಡ್ತಾಯಿದ್ರೆ ಯಾವುದು ಇಂಪಾರ್ಟೆಂಟ್ ಅಂತ ಹೇಗೆ ಗೊತ್ತಾಗುತ್ತೆ, ಬಟ್ ಬೈ ಒಬ್ಸರ್ವಿಂಗ್ ದಿಸ್ ಆ್ಯಕ್ಚುಲಿ ನಿಮಗೆ ಯೂಸ್ ಆಗುವಂಥ ಯಾವ್ಯಾವ ಕಾನೂನಿದೆ ಅದನ್ನು ನೀವು ಓದ್ತಾ ಹೋಗ್ಬೋದು. ಸೊ ಒಬ್ಸರ್ವ್ ಅ ಲಾಟ್. ಒಬ್ಸರ್ವೇಷನ್ ಇಸ್ ದ ಕೀ ಟು ಎ ಸಕ್ಸಸ್. ಒಬ್ಸರ್ವೇಷನ್ ಇನ್ ಕೋರ್ಟ್ ಈಸ್ ದ ಕೀ ಟು ಎ ಸಕ್ಸಸ್. ಸೊ ಯಾವ್ಯಾವ ವಿಧಾನಗಳನ್ನು ಒಬ್ಸರ್ವ್ ಮಾಡ್ಬೋದು ಅಂತ ಅಂದರೆ, ಒಂದು ಕೋರ್ಟ್ ಕಾಲಿಂಗ್, ಫಸ್ಟ್ ಕಾಲಿಂಗ್ ಇರುತ್ತೆ, ಅದನ್ನು ನೀವು ಒಬ್ಸರ್ವ್ ಮಾಡಿ ನೋಟ್ ಮಾಡ್ಕೊಳ್ಬೋದು. ಆಮೇಲೆ ವಿಟ್ನೆಸಸ್ಗಳು, ಅವರದ್ದು ಡೆಪೊಸಿಷನ್ ತೊಗೊಳ್ತಿರ್ತಾರೆ. ಸೊ ಅದರಷ್ಟು ಒಳ್ಳೆಯ ವಿಚಾರ ನೀವು ಎಲ್ಲೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯಲ್ಲಿ ಒಂದು ಕನ್ನಡದಲ್ಲಿ ಹೇಳ್ತಾ ಇದ್ರೆ ಕೆಲಸ ಜಡ್ಜ್ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಡಿಕ್ಟೇಷನ್ ಕೊಡ್ತಿರ್ತಾರೆ. ಸೊ ಟ್ರಾನ್ಸ್ಲೇಷನ್ ಕಲಿಬೋದು. ಬೇಸಿಕ್ಕಾಗಿ ಜಡ್ಜ್ ಎಕ್ಸಾಮ್ ಬರೆಯೋರಿಗೆ ಹೇಳ್ತಾ ಇರುವಂಥದ್ದು ಟ್ರಾನ್ಸ್ಲೇಷನ್ ಕಲಿಬೋದು. ಪ್ಲಸ್ ಯಾವ್ಯಾವ ರೀತಿಯಲ್ಲಿ ಅವರ ಕೇಸ್ ಏನು ಅಂತ ಹೇಳಿ, ಆಫ್ಕೋರ್ಸ್ ಒಂದೇ ಸಲ ಅರ್ಥ ಆಗೋದಿಲ್ಲ, ಯಾಕೆಂದರೆ ಆ ವಿಟ್ನೆಸ್ ಯಾವುದೋ ಮಧ್ಯದ ವಿಷಯದಿಂದ ಸ್ಟಾರ್ಟ್ ಆಗಿರುತ್ತೆ. ಆದರೂ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಒಂದು ಸ್ವಲ್ಪ ಮಟ್ಟಿಗೆ ಇದು ಯಾವ ವಿಷಯದ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಹೇಳುವಂಥ ಒಂದು ಅಟ್ಲೀಸ್ಟ್ ಒಂದು ಐಡಿಯಾ ಸಿಗುತ್ತೆ. ಪಾರ್ಟಿಷನ್ ಕೇಸಲ್ಲಿ ಆದರೆ ಯೂಶ್ವಲಿ ಯಾವ್ಯಾವ ಕ್ವಶನ್ಸ್ಗಳನ್ನು ಅವರು ಹೈಲೈಟ್ ಮಾಡ್ತಾರೆ, ಅದು ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾಯಿದ್ರೆ ಒಬ್ಸರ್ವ್. ಯಾರಾದರೂ ಸೀನಿಯರ್ ಅಡ್ವೊಕೇಟ್ಸ್ಗಳು ಮಾಡ್ತಾಯಿದ್ರೆ ಯು ಕ್ಯಾನ್ ಫಾಲೋ ದೆಮ್. ನಿಮ್ಮ ಸೀನಿಯರ್ ಅಡ್ವೊಕೇಟ್ಸ್ಗಳದ್ದು ಫಾಲೋ ಮಾಡಿ. ಪ್ಲಸ್ ಬೇರೆಯವರ ಸೀನಿಯರ್ ನಿಮ್ಮ ಬಾರ್ ಅಸೋಸಿಯೇಷನಲ್ಲಿ ಸೀನಿಯರ್ ಅಡ್ವೊಕೇಟ್ಸ್ಗಳು ಯಾರಿರ್ತಾರೆ, ಅದು ನಿಮ್ಮ ಸಿವಿಲ್ ಕೇಸಸ್ಗಳು, ನೀವು ಸಿವಿಲ್ ಮಾಡ್ತಾ ಇದ್ದರೆ ಅಥವಾ ಕ್ರಿಮಿನಲ್ ಇದ್ದರೆ ಕ್ರಿಮಿನಲ್, ಅಥವಾ ಸಿವಿಲ್ ಅವರು ಕ್ರಿಮಿನಲ್ದು ಕೂಡ ಒಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ನಿಮ್ಮದು ಪ್ಯೂರ್ ಸಿವಿಲ್ ಪ್ರಾಕ್ಟೀಸ್ ಆದರೂ ಕ್ರಿಮಿನಲ್ ಪ್ರಾಕ್ಟೀಸನ್ನು ಕೂಡ ನೀವು ಕಲ್ತಾಗತ್ತೆ. ಅಟ್ಲೀಸ್ಟ್ ನಿಮಗೆ ಆ ಪ್ರೊಸೀಜರ್ ಗೊತ್ತಾಗುತ್ತೆ, ಯಾವ್ದು ನಂತರ ಯಾವುದು ಅಂತ ಹೇಳಿ. ಸೊ ಎಷ್ಟು ಹಂತದಲ್ಲಿ ಕರಿತಾ ಹೋಗ್ತಾರೆ. ಕೆಲವೊಂದು ಸಲ ಕೋಡ್ ಆಫ್ ಅದು ಸಿವಿಲ್ ಕೇಸಸ್ಗಳಲ್ಲಿ ಹೇಗೆ ಫಸ್ಟು ಆರ್ಗ್ಯುಮೆಂಟ್ಸ್ಗಳನ್ನು ಕರಿಬೋದು ಫಸ್ಟು, ಆಮೇಲೆ ಅಪ್ಲಿಕೇಶನ್ಗಳ ಬಗ್ಗೆ ಕರಿಬೋದು. ಸೊ ಒಂದೊಂದು ಆ ಮೆಥಡ್ ಇರುತ್ತೆ. ಸೊ ಆ ಸ್ಟೆಪ್ಸ್ಗಳು ಕೂಡ ಕಲ್ತಾಗತ್ತೆ. ಸೊ ಒಂದು ಫಸ್ಟ್ ಹಾಫಲ್ಲಿ ಫಸ್ಟ್ ಹಾಫಲ್ಲಿ ಇದೆಲ್ಲವೂ ಕೂಡ ಚೀಫ್ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲದೂ ಕೂಡ ಇರುತ್ತೆ. ಮತ್ತು ಸಣ್ಣ ಸಣ್ಣ ಅಪ್ಲಿಕೇಶನ್ಗಳು ಹಿಯರಿಂಗ್ ಇರುತ್ತೆ. ಯೂಶ್ವಲಿ ಮಧ್ಯಾಹ್ನ ನಂತರದ ಆರ್ಗ್ಯುಮೆಂಟ್ಸ್ಗಳು ಇರುವಂಥದ್ದು, ಜನರಲಿ ಆಯಾ ಕೋರ್ಟ್ನ ಪ್ರಾಕ್ಟೀಸ್ ಪ್ರಕಾರ ಹೋಗುವಂಥದ್ದು. ಸೊ ಆರ್ಗ್ಯುಮೆಂಟ್ಸ್ಗಳನ್ನು ಕೂತ್ಕೊಂಡು ಕೇಳಿ.
ಸ್ಟಾರ್ಟಿಂಗಿಂದ ಹೇಳ್ತಾರೆ. ಎಲ್ಲರೂ ನಾವು 95% ನಾವೇನು ಮಾಡ್ತೇವೆ, ವಿ ಡೋಂಟ್ ಲಿಸನ್ ಟು ದೆಮ್. ನಮ್ಮದೆಲ್ಲ ಕೇಸು ಬೇರೆ ಯಾರ್ದು ಅಂತ. ಬಟ್ ಬೇರೆಯವರ ಕೇಸನ್ನೇ ನೀವು ಕಲಿಬೇಕು. ಇಟ್ಸ್ ನಾಟ್ ಇನ್ ದುರುದ್ದೇಶದಿಂದ ಹೇಳ್ತಾ ಇಲ್ಲ, ಬಟ್ ಬೇರೆಯವರ ಕೇಸ್ಗಳನ್ನು ಮುಖಾಂತರ ನಮ್ಮದ್ರ ಜೊತೆಗೆ ಬೇರೆ ಎಲ್ಲ ಕೇಸ್ಗಳನ್ನು ಮುಖಾಂತರ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಯು ವಿಲ್ ಲರ್ನ್ ಅ ಲಾಟ್. 1 ವರ್ಷದಲ್ಲಿ ಯು ವಿಲ್ ಬ್ಲೂಮ್ ಇನ್ ಟು ಅ ವೆರಿ ಎಜುಕೇಟೆಡ್ ಲಾಯರ್. ಆ ರೀತಿಯಲ್ಲಿ ನೀವು ಡೆವಲಪ್ ಆಗ್ತೀರಿ. ಜಸ್ಟ್ ಅಬ್ಸರ್ವ್ ಆ್ಯಂಡ್ ನೋಟ್ ಇಟ್ ಡೌನ್. ಮತ್ತು ಇನ್ನೂ ಒಂದು ವಿಷಯ ಇದೆ, ಯಾರು ಏನು ಅಂದ್ಕೊಳ್ತಾರೆ, ಬೇರೆಯವ್ರು ಏನು ಅಂದ್ಕೊಳ್ತಾರೆ ಹೇಳುವಂಥದ್ದು, ಅದು ನೆಕ್ಸ್ಟ್ ವಿಷಯಕ್ಕೆ ಬರ್ತೇನೆ. ಸೊ ಫಸ್ಟು ಅಬ್ಸರ್ವ್. ಸೊ ಅಬ್ಸರ್ವ್ ಹೌ ಅದರ್ ಲಾಯರ್ಸ್ ಮೇಕ್ ಸಬ್ಮಿಷನ್ಸ್, ಅಬ್ಸರ್ವ್ ಹೌ ಜಡ್ಜ್ ಪಾಸಸ್ ಆರ್ಡರ್ಸ್ ಇನ್ ವಾಟ್ ಕೇಸಸ್, ಟ್ರೈ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಡಿಫ್ರೆಂಟ್ ಕೇಸಸ್ ಆ್ಯಂಡ್ ಡಿಫ್ರೆಂಟ್ ಮ್ಯಾನರ್ಸ್. ಸೊ ಈ ಕೇಸಲ್ಲಿ ಈಗ ಸಿವಿಲ್ ಕೇಸಲ್ಲಿ ಒಂದು ರೀತಿಯ ಪ್ರೊಸೀಜರ್, ಕ್ರಿಮಿನಲ್ ಕೇಸಲ್ಲಿ ಒಂದು ರೀತಿಯ ಪ್ರೊಸೀಜರ್, ಅಥವಾ ಅಪ್ಲಿಕೇಶನ್ಸ್ಗಳಲ್ಲಿ ಟೆಂಪರರಿ ಇಂಜಂಕ್ಷನ್ಗಳಲ್ಲಿ ಒಂದು ರೀತಿ ಪ್ರೊಸೀಜರ್ ಇರುತ್ತೆ. ಸೊ ಎಲ್ಲದಕ್ಕೂ ಒಂದೊಂದು ವಿಧಾನ ಇರುತ್ತೆ. ಸೊ ಅದನ್ನು ಜಸ್ಟ್ ಟ್ರೈ ಟು ಪ್ರೊಸೆಸ್ ಇನ್ ಯುವರ್ ಮೈಂಡ್. ಇಷ್ಟೇ ಮಾಡಿದರೆ ಸಾಕು. ಇದೇನು ಬಹಳ ಒಂದು ಹರ್ಕ್ಯುಲೆಂಟ್ ಟಾಸ್ಕ್ ಅಲ್ಲ. ಯು ಕ್ಯಾನ್ ಜಸ್ಟ್ ಫಾಲೋ ದಿಸ್. ಇದು ಅಬ್ಸರ್ವ್ ಮಾಡುವಂಥದ್ದು. ಆ 9 to 5 11 to 5 ಅಂತ ಏನು ಟೈಮ್ ಇದೆಯಲ್ಲ ಕೋರ್ಟಲ್ಲಿ ನೀವು ಸ್ಪೆಂಡ್ ಮಾಡುವಂಥ ಟೈಮ್, ಇಟ್ಸ್ ಅ ಗಾಡ್ ಗಿಫ್ಟ್ ಅಂತ ತಿಳ್ಕೊಂಡು ಯು ಕ್ಯಾನ್ ಪ್ರೊಸೀಡ್. ನೆಕ್ಸ್ಟ್, ಮೇಕ್ ಬೆಸ್ಟ್ ಯುಟಿಲೈಸೇಷನ್ ಆಫ್ ವೇಟಿಂಗ್ ಟೈಮ್. ನಾವು ಆವಾಗ ಹೇಳಿದಾಗೆ ವೇಟ್ ಮಾಡಬೇಕಲ್ವಾ. ಆಯಿತು, ನಿಮ್ಮ ಒಂದು ನೀವು ಅಬ್ಸರ್ವ್ ಮಾಡ್ತಿದ್ದೀರಿ. ಒಂದು ವಿಷಯ ಅಂದರೆ ಆ ವೇಟಿಂಗ್ ಟೈಮ್ ಇರುತ್ತೆ. ಸೊ ನೀವು ಅಟ್ಲೀಸ್ಟ್ ಯಾವುದಾದ್ರು ಒಂದು ಬುಕ್ಕನ್ನು ತೊಗೊಂಡೋಗಿ ಒಂದು ಬೇರಾಕ್ಟ್ ಒಂದ್ಸಲ ಡಿಸೈಡ್ ಮಾಡಿ, ಇವತ್ತು ನನಗೆ ಇಷ್ಟು ಟೈಮ್ ಇದೆ. ಅಬ್ಸರ್ವ್ ನಿಮ್ಗೆ ಅಂದಾಜಾಗತ್ತಲ್ವಾ. ನಿಮ್ಮ ಡೈರಿ ನೋಡಿದರೆ ಇವತ್ತು ಇಷ್ಟು ಕೇಸ್, ಒಂದು 10 ಕೇಸ್ ಇದೆ. ಆ 10 ಕೇಸಲ್ಲಿ ನಾನು ಸುಮಾರು 5 ಕೇಸಲ್ಲಿ ವೇಟ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಸೊ ಆ ಟೈಮಲ್ಲಿ ವಾಟ್ ಶುಡ್ ಐ ಡೂ? ಹೊರಗೆ ಹೋಗಿ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡುವಂಥದ್ದಾ, ಅಥವಾ ಅಲ್ಲಿ ಇಲ್ಲಿ ಬೇರೆ ಕಡೆ ಹೋಗುವಂಥದ್ದಾ, ಅಥವಾ ಅಲ್ಲೇ ಕೂತ್ಕೊಂಡು ಐ ಆಮ್ ಗೋಯಿಂಗ್ ಟು ಸ್ಟಡಿ ದಿಸ್, ನಾನಿವತ್ತು CPCಯ ಟೆಂಪರರಿ ಇಂಜಂಕ್ಷನ್ ಹೇಳುವಂಥ ಪ್ರಾವಿಷನ್ನ ಓದ್ತೇನೆ ಹೇಳುವಂಥ. ವೈ ಕಾಂಟ್ ಯು ಡೂ ದ್ಯಾಟ್ ಅಲ್ವಾ? ಸೊ ಪ್ರೀವಿಯಸ್ಲಿ ಡಿಸೈಡ್ ವಾಟ್ ಯು ಗೋಯಿಂಗ್ ಟು ಸ್ಟಡಿ. ಆ ವೇಟಿಂಗ್ ಟೈಮಲ್ಲಿ ಇವತ್ತು ನಾನು ಏನು ಮಾಡಬಹುದು ಅಂತ ಹೇಳುವಂಥ ಒಂದು ಸಣ್ಣ ಒಂದು ಪ್ಲ್ಯಾನ್. ಇಟ್ ಟೇಕ್ಸ್ ಓನ್ಲಿ 1 minute ಯೋಚನೆ ಮಾಡಲಿಕ್ಕೆ, ಬುಕ್ಕನ್ನು ರೆಫರ್ ಮಾಡಿ, ಡೈರಿನ ನೋಡಲಿಕ್ಕೆ. ಸೊ ಅದಾದ ನಂತರ ಆ ಒಂದು ಬುಕ್, ಒಂದು ಬೇರಾಕ್ಟ್ ಎಷ್ಟು ಇರ್ಬೋದು. ಅಥವಾ ನೀವು ಕೆಲವೊಂದು ಸಲ ಏನಾಗಿರುತ್ತೆ, ನಿಮ್ಮ ಇದು ಫೈಲ್ಸ್ಗಳನ್ನು ಕೋರ್ಟ್ಗೆ ಕ್ಯಾರಿ ಮಾಡುವಂಥ ಸಂದರ್ಭದಲ್ಲೇ ಯು ವುಡ್ ಹ್ಯಾವ್ ಕ್ಯಾರಿಡ್ ಒನ್ ಆರ್ ದಿ ಅದರ್ ಬುಕ್ ಅಲ್ವಾ. ಯಾವುದೋ ಒಂದು ನಿಮ್ಮ ಬುಕ್ಕನ್ನು ತೊಗೊಂಡು ಹೋಗಿರ್ಬೋದು, ಅಥವಾ ಒಂದು ಫೈಲನ್ನ ತೊಗೊಂಡು ಹೋಗಿರ್ಬೋದು, ಕೇಸ್ ಫೈಲ್, ಅಥವಾ ಅಟ್ಲೀಸ್ಟ್ ಅದರ ಒಂದು ಪೇಜಾದರೂ ತೊಗೊಂಡು ಹೋಗಿರ್ತೀರಿ. ಸಮಥಿಂಗ್ ಯು ವುಡ್ ಹ್ಯಾವ್ ಟೇಕನ್ ಟು ದಿ ಕೋರ್ಟ್. ಅದನ್ನು ಓದಿ, ಅದರಲ್ಲಿ ಯಾವ್ಯಾವ ಪ್ರಾವಿಷನ್ ಬಗ್ಗೆ ರೆಫರೆನ್ಸ್ ಇದೆ, ಆ ಫ್ಯಾಕ್ಟ್ಸ್ಗಳನ್ನು ಹೇಗೆ ಹೇಳಿದ್ದಾರೆ, ಆ ಫಾರ್ಮೆಟ್ ಹೇಗಿದೆ. ಅಥವಾ ನಿಮಗೆ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ, ಗಡ್ಬಿಡಿ ಆಯಿತು, ಬಾರೋಡ್ ಫ್ರಮ್ ಸಮ್ಮನ್ ಎಲ್ಸ್, ಯು ಆರ್ ನಾಟ್ ಆಸ್ಕಿಂಗ್ ಫಾರ್ ಮನಿ ಅಲ್ವಾ. ಒಂದು ಬುಕ್, ಸೊ ನಾನು ಈ ವೇಟಿಂಗ್ ಟೈಮಲ್ಲಿ ಓದಿ ಕೊಡ್ತೇನೆ ಅಂತ ಹೇಳಿ ತೊಗೊಳ್ಳಿ. ನೀವು ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ವೈ ಕಾಂಟ್ ಯು ಡೂ ದ್ಯಾಟ್? ಉಳಿದವ್ರು ಏನು ತಿಳ್ಕೊಳ್ತಾರೆ, ತುಂಬ ಜನರಿಗೆ ಕಾಣುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗುವಂಥ ಒಂದು ವಿಷಯ ಹೇಳ್ತೇನೆ. ನಾವು ಓದ್ತಾ ಇದ್ದರೆ, ಏನಪ್ಪ ನೀನು ಬರೀ ಓದ್ತಾ ಇರ್ತಿ, ಏನಮ್ಮ ಬರೀ ಓದ್ತಾ ಇರ್ತಿ ಅಂತ ಹೇಳ್ತಾರೆ. ಹೇಳಿ, ಸೊ ವಾಟ್, ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಲ್ವಾ. ಆಮೇಲೆ ನೀವು ಕೋರ್ಟಲ್ಲಿ ಅಥವಾ ಹೈಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇರುವಾಗ ಯು ಆರ್ ಆನ್ಸರೇಬಲ್ ಟು ದಿ ಜಡ್ಜ್, ಯು ಆರ್ ಆನ್ಸರೇಬಲ್ ಟು ದಿ ಬೆಂಚ್, ಬೇರೆ ಯಾರೂ ಅಲ್ಲ ಅಲ್ವಾ. ಸೊ ನಿಮ್ಮ ನಾಲೆಜು ಮನಸ್ಸಲ್ಲಿ ನೀವು ಎಷ್ಟು ತುಂಬಿಕೊಳ್ತೀರಿ ಅಷ್ಟು ನಿಮ್ಮ ಬಾಯಿಂದ ಹೊರಗೆ ಬರುತ್ತೆ. ಮನಸ್ಸಲ್ಲಿ ಏನೂ ಇಲ್ಲ ಅಂದರೆ, ಬುದ್ಧಿಯಲ್ಲಿ ಏನೂ ಇಲ್ಲ ಅಂತಾದರೆ ಯು ಕ್ಯಾನ್ ನಾಟ್, ವಾಟ್ ಎವರ್ ಹವೆವರ್ ಗುಡ್ ಒರೇಟರ್ ಯು ಆರ್, ನೀವು ಎಂಥದೇ ಒಳ್ಳೆ ಭಾಷಣಕಾರ ಆಗಿರಿ, ನಿಮ್ಮ ಬಾಯಿಂದ ಏನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳಿದ್ದನ್ನೇ ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಟ್ರೈ ಟು ಫಿಲ್ ವಾಟ್ ಎವರ್ ಗುಡ್ ಥಿಂಗ್ಸ್ ರಿಗಾರ್ಡಿಂಗ್ ಲಾ, whatever possible factors, try to fill it in your mind. So this is what we can say. ಆಯಿತಾ, ಆ ವೇಟಿಂಗ್ ಟೈಮನ್ನು ಯು ಹ್ಯಾವ್ ಟು ಯುಟಿಲೈಸ್ ಇನ್ ದಿಸ್ ಮ್ಯಾನರ್. ಸೊ ಪ್ರೀವಿಯಸ್ಲಿ ಡಿಸೈಡ್ ವಾಟ್ ಯು ಆರ್ ಗೋಯಿಂಗ್ ಟು ರೀಡ್ ಇನ್ ವೇಟಿಂಗ್ ಟೈಮ್, ಕ್ಯಾರಿ ಪರ್ಟಿಕ್ಯುಲರ್ ಬುಕ್ ಆರ್ ಫೈಲ್ ಆರ್ ಪೇಜ್ ವಾಟ್ ಎವರ್. ನೀವು ಖಾಲಿ ಕೈಲಂತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಯು ಆರ್ ಗೋಯಿಂಗ್ ಲೈಕ್ ದ್ಯಾಟ್, ಪ್ಲೀಸ್ ಚೇಂಜ್ ದ್ಯಾಟ್ ಹ್ಯಾಬಿಟ್. ಯಾಕೆಂದರೆ ಕೋರ್ಟಿಗೆ ಹೋಗೋರು ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಬ್ರಿಂಗ್ ದೇರ್ ಫೈಲ್ಸ್ ಅಲ್ವಾ, ಫೈಲ್ಸನ್ನು ಅಥವಾ ಸಮಥಿಂಗ್ ಒಂದು ನಿಮ್ಮ ಕೇಸಿಗೆ ರೆಫರ್ ಆಗುವಂಥ ಒಂದು ಏನಾದರೂ ಒಂದು ಅಪ್ಲಿಕೇಶನ್ ಸಮಥಿಂಗ್ ಯು ವಿಲ್ ಬಿ ಕ್ಯಾರಿಂಗ್. ಸೊ ಅದನ್ನೇ ಓದಿ, ಏನಿರುತ್ತೋ ಕೈಯಲ್ಲಿ ಅದನ್ನು. ಸೊ ಆರ್ ಇಫ್ ನಾಟ್ ಡಿಸೈಡೆಡ್, ರೀಡ್ ವಾಟ್ ಎವರ್ ಯು ಹ್ಯಾವ್, ಏನಿದೆಯೋ ಅದನ್ನೇ ಓದಿ. ಅಥವಾ ಕೋರ್ಟ್ ನೋಟಿಸ್ ಬೋರ್ಡಲ್ಲಿ ಎಷ್ಟೊಂದು ನೋಟಿಸ್ ಹಾಕಿರ್ತಾರೆ, ಅದರಲ್ಲಿ ಯಾರದು ಆಕ್ಷನ್ನು ಸಮಥಿಂಗ್ ಈ ನಮ್ಮ ಕೋರ್ಟಿಗೆ ಸಂಬಂಧಪಟ್ಟ ಹಾಗೆ ಇದಿರತ್ತೆ. ಅಥವಾ ಕಾಸ್ ನೋಟಿಸ್ ಹಾಕಿರ್ತಾರೆ, ಎಷ್ಟೋ ಕೇಸಸ್ಗಳದಿರತ್ತೆ. ಆ ಅಬ್ರಿವೇಷನ್ ಏನು ಅಂತ ಕಂಡಿಡ್ಕೊಳ್ಳಿ. ಸೊ ನಮಗೆ ಓದಬೇಕು ಅಂತ ಇರೋರು ಅಥವಾ ಸಾಧನೆ ಮಾಡಬೇಕು ಅಂತ ಇರೋರು ಎಲ್ಲಿಂದಾದರೂ ದೇ ವಿಲ್ ಫೈಂಡ್ ಒನ್ ಸೋರ್ಸ್ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ರೀಡಿಂಗ್. ಸ್ಟಡಿಂಗ್ ಅಂತ ಹೇಳೋದಿಲ್ಲ,
ಸಹಜವಾಗಿ ಓದಿ. ಯು ಕ್ಯಾನ್ ಮೇಕ್ ಇಟ್ ಇಂಟ್ರೆಸ್ಟಿಂಗ್. ಓಕೆ, ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಸೊ ಇಷ್ಟು ಮಾಡಿಕೊಂಡ್ರೆ ನೀವು ಯು ಪ್ರಾಕ್ಟೀಸ್ ದಿಸ್ ಅಟ್ಲೀಸ್ಟ್ ಫಾರ್ 1 year. ಜುಡಿಷಿಯರಿ ಎಕ್ಸಾಮ್ಸ್ ಬರೆಯೋರು ಕೇಳ್ತಿರ್ತಾರೆ, ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡುವಂಥದ್ದು ಅಥವಾ ಮನೇಲಿ ಕೂತ್ಕೊಂಡು ಓದುವಂಥದ್ದು ಅಂತ. ವಾಟ್ ಐ ಆಲ್ವೇಸ್ ಸಜೆಸ್ಟ್ ಇಸ್, ನೀವು ಅಟ್ಲೀಸ್ಟ್ ನೀವು ಅಡ್ವೊಕೇಟ್ ಆಗಿ ನೀವು ಕಂಟಿನ್ಯೂ ಮಾಡಬೇಕಂತ ಡಿಸೈಡ್ ಮಾಡಿದ್ರೂ ತೊಂದರೆ ಇಲ್ಲ. ಬಟ್ ಅಟ್ಲೀಸ್ಟ್ ಟು ನೋ ದ ಪ್ರೊಸೀಜರ್ ಆಫ್ ದಿ ಕೋರ್ಸ್, ಟು ನೋ ಹೌ ದ ಸಿಸ್ಟಮ್ ವರ್ಕ್ಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ಫಾರ್ ಸಮ್ ಕ್ವೈಟ್ ಅನ್ ಅಮೌಂಟ್ ಆಫ್ ಟೈಮ್. ನೀವು 6 ತಿಂಗಳಲ್ಲೇ ಅದನ್ನು ಆ ಒಂದು ವಿದ್ಯೆನ ಸಿದ್ಧಿಸ್ಕೊಳ್ಳಿಕ್ಕಾದರೆ ಬೆಟರ್. 1 ವರ್ಷ ಮಾಡ್ತೀರಿ ಅಂತಂದರೆ ದ್ಯಾಟ್ಸ್ ಆಲ್ಸೋ ಫೈನ್. 3 ವರ್ಷ ಅಥವಾ ಅದರಲ್ಲೇ ನಿಮಗೆ ಒಳ್ಳೆಯದಾಗ್ತದೆ ಅಂದರೆ ದ್ಯಾಟ್ಸ್ ಆಲ್ಸೋ ಫೈನ್. ಬಟ್ ಅಲ್ಟಿಮೇಟ್ಲಿ ಏನಂತ ಅಂದರೆ, ಹೌ ಮಚ್ ಎವರ್ ಟೈಮ್ ಯು ಗಿವ್, ಆ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಕ್ಷಣ ನೀವು ವೇಸ್ಟ್ ಮಾಡಿದ್ರಿ ಅಂತ ಅನಿಸ್ಬಾರ್ದು. ಅಂಥ ಒಂದು ಡೆಡಿಕೇಶನ್ ನಿಮ್ಮಲ್ಲಿ ಇದ್ದರೆ, ಅಷ್ಟು ಒಂದು ಮನಸ್ಸಲ್ಲಿ ಅದು ಹಂಬಲ ಅಂತ ಹೇಳ್ತಾರೆ, ನಾವು ಒಂದು ನಿಮಿಷನೂ ವೇಸ್ಟ್ ಮಾಡಬಾರ್ದು. ಆದಷ್ಟು ನಾವು ಈ ಕರಿಕೋಟ್ ಹಾಕ್ಕೊಂಡಾಗ ಎಷ್ಟು ಒಳ್ಳೆ ರೀತಿಯಲ್ಲಿ ನಾವು ಕಲಿತೇವೆ ಕೋರ್ಟಲ್ಲಿ ಅಂತ ಅಷ್ಟು ಮನಸ್ಸಲ್ಲಿ ಅಷ್ಟು ವಿಷಯ ಮನಸ್ಸಲ್ಲಿ ನಮಗೆ ಬಂದರೆ ಆಟೋಮೆಟಿಕಲಿ ಅದೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುವಂಥದ್ದು. ಸೊ ಅದಕ್ಕೋಸ್ಕರ ಜೂನಿಯರ್ ಅಡ್ವೊಕೇಟ್ಸ್ಗಳಾದವರು ಯಾರು ಹೊಸದಾಗಿ ಸೇರಿದ್ದೀರಿ, ಐ ನೋ ಭಾಳಷ್ಟು ಸಮಸ್ಯೆ ಆಗತ್ತೆ, ಹೇಳುವಂಥದ್ದು ಸುಲಭ ಐ ನೋ. ಬಟ್ ನನಗೆ ಒಂದು 3-4 ವರ್ಷ ಈ ಒಂದು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿರುವಂಥ ಅನುಭವದಿಂದ ವಾಟ್ ಎವರ್ ಐ ಆಮ್ ಡೂಯಿಂಗ್ ನೌ, ಅದೇ ಒಂದು ಕಾರಣ ಕೋರ್ಟಲ್ಲಿ ವಾಟ್ ಐ ವಾಸ್ ಡೂಯಿಂಗ್. ಸೊ ಇದೆಲ್ಲ ಹೇಳಿದ್ದು ಐ ವಾಸ್ ಡೂಯಿಂಗ್ ದ್ಯಾಟ್. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರುವಂಥದ್ದು. ಸೊ ಇಫ್ ಯು ಆರ್ ವಾಟ್ ಎವರ್ ಡಿಸಿಷನ್ ಯು ಹ್ಯಾವ್ ಟೇಕನ್, ಬಟ್ ಪ್ಲೀಸ್ ನೋಟ್ ದ್ಯಾಟ್ ಯು ಆರ್ ಗಿವಿಂಗ್ ಸಮ್ ಟೈಮ್, ಅಟ್ಲೀಸ್ಟ್ 2 to 3 hours ಫಾರ್ ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆ ಫೈಲನ್ನು ಓದಲಿಕ್ಕೆ. ಸೊ ಫೈಲ್ ಓದಿದರೆ ನೀವು ನಿಮ್ಮ ಪಾರ್ಟಿಯ ನಿಮ್ಮ ಕ್ಲೈಂಟಿನ ಒಂದು ವಿಷಯಗಳನ್ನು ತಿಳ್ಕೊಂಡಾಗೆ. ಅದೇ ಬೇರೆ ಆ್ಯಕ್ಟ್ ಅಥವಾ ಟೆಕ್ಸ್ಟ್ ಬುಕ್ಗಳನ್ನು ಓದಿದರೆ ಅದಕ್ಕೆ ಸಂಬಂಧಪಟ್ಟ ಕಾನೂನು ಓದಾಗೆ. ಸೊ ಇದೆರಡು ಕಂಬೈನ್ಡ್ ಫ್ಯಾಕ್ಟರ್ ಇಟ್ ವಿಲ್ ಮೇಕ್ ಯು ಸಕ್ಸಸ್ಫುಲ್. ಓಕೆ, ಸೊ ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇನ್ನು ಜುಡಿಷಿಯರಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕೋರ್ಸಸ್ಗಳ ಬಗ್ಗೆ ತುಂಬ ಜನ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಈಗ ನೀಡಲಿಕ್ಕೆ ಇಷ್ಟಪಡ್ತೇನೆ. ಸೊ ವಿ ಹ್ಯಾವ್ ಅ ವೆಬ್ಸೈಟ್ ದಟ್ ಈಸ್ www.abhijnalegal.in ಅಂತ ಹೇಳಿ ಯು ಕ್ಯಾನ್ ಸಿ, ಅಥವಾ ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಲಾ ಸಿರೀಸ್ ಹೇಳುವಂಥ ಒಂದು ಆ್ಯಪ್ ಇದೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಕ್ಲಾಸಸ್ಗಳು ಹೇಗೆ ಇರುತ್ತೆ ಅಂದರೆ, ಒಂದು 1 year ಕೋರ್ಸ್ ಇರುತ್ತೆ ಅಥವಾ ಶಾರ್ಟ್ ಟರ್ಮ್ ಕೋರ್ಸಸ್. ಸೊ ಈಗ ಪ್ರೆಸೆಂಟಾಗಿ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಇಂಡಿಯನ್ ಪಿನಲ್ ಕೋಡ್ ಅದನ್ನು ಕಂಪ್ಯಾರಿಟಿವ್ ಅನಾಲಿಸಿಸ್ ಹೇಳುವಂಥ 1 ತಿಂಗಳ ಕೋರ್ಸ್ ಇದು. ಸೊ ಆಲ್ರೆಡಿ ಆಗ್ತಾ ಇದೆ. ಬಟ್ ಹೂ ಆರ್ ಇಂಟ್ರೆಸ್ಟೆಡ್ ಈವನ್ ದೇ ಕ್ಯಾನ್ ಜಾಯಿನ್. ಯಾಕೆಂದರೆ ರೆಕಾರ್ಡೆಡ್ ಲೆಕ್ಚರ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಅಥವಾ ಕೆಲವೊಂದು ಬುಕ್ಸ್ಗಳು ರಿಲೀಸ್ ಆಗಿವೆ. ಸೊ ಆ ಬುಕ್ಸ್ಗಳ ಬಗ್ಗೆ ನೀವು ನೋಡುವಂಥದ್ದಾದರೆ CPC ಹಾಗೂ ಕಾನ್ಸ್ಟಿಟ್ಯೂಷನ್ ಇದೆರಡು ಬುಕ್ಸ್ಗಳನ್ನು ಕೂಡ ವಿ ಹ್ಯಾವ್ ರಿಲೀಸ್ಡ್. ಅದ್ರ ಜೊತೆಗೆ ಇನ್ನೂ ಹಲವಾರು ಬುಕ್ಸ್ಗಳನ್ನು ಕೂಡ ವಿ ಆರ್ ಇನ್ಕ್ಲೂಡಿಂಗ್ ಇನ್ ದಿ ಕಮಿಂಗ್ ಫ್ಯೂಚರ್. ಹಾಗೆ ಟೆಸ್ಟ್ ಸಿರೀಸ್ಗಳು ಕೂಡ, ಸುಮಾರು ಟೆಸ್ಟ್ ಸಿರೀಸ್ಗಳು ಕೂಡ ಇವೆ, ಅದನ್ನು ಕೂಡ ನೀವು ಅಟೆಂಪ್ಟ್ ಮಾಡ್ಬೋದು. ಕೆಲವೊಂದು ಫ್ರೀ ಸ್ಟಡಿ ಮೆಟೀರಿಯಲ್ ಇದೆ, ಅದನ್ನು ಕೂಡ ನೋಡ್ಬೋದು. ಅಥವಾ ಡೆಮೋ ಕೋರ್ಸ್ ನಿಮ್ಗೊಂದು ಚೆಕ್ ಮಾಡಬೇಕಂದ್ರೆ ಯು ಕ್ಯಾನ್ ಚೆಕ್ ಫಾರ್ ದಿಸ್ ಡೆಮೋ ರೆಕಾರ್ಡೆಡ್ ಕ್ಲಾಸಸ್ ಆಲ್ಸೋ. ಸೊ ಅಲ್ಟಿಮೇಟ್ಲಿ ಜೂರಿಸ್ ಹೇಳುವಂಥದ್ದು 1 month 1 year ಕೋರ್ಸ್ ಇರುವಂಥದ್ದು. ಅಥವಾ ಟ್ರಾನ್ಸ್ಲೇಷನ್ ಕ್ಲಾಸ್ ಈಗ ಬರುವಂಥ ಲೈವ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಿದ್ದಾವೆ ಸ್ವಲ್ಪ ದಿನದಲ್ಲೇ, ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ, ಅಥವಾ ಜಡ್ಜ್ಮೆಂಟ್ ರೈಟಿಂಗ್ ಇರಲಿ, ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ಬೇಸ್ಡ್ ಟಾಪಿಕ್. ಸೊ ಎವ್ರಿ ಮಂತ್ ಹೊಸ ಕೋರ್ಸ್ಗಳು ಇರ್ತವೆ. ಸೊ ಇಫ್ ಯು ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ಯು ಕ್ಯಾನ್ ಬ್ರೌಸ್ ಥ್ರೂ ಆಲ್ ಆಫ್ ದಿಸ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಟ್ ದ ಫಾಲೋಯಿಂಗ್ ನಂಬರ್. ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ 9036201870, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ abhijnalawseries@gmail.com ಹೇಳುವಂಥ ಈ ಇಮೇಲ್ಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗಿದ್ರೆ ಇವತ್ತು ಇಷ್ಟು ವಿಷಯವನ್ನು ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇರುವಂಥದ್ದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಇನ್ನೊಂದು ಹೊಸ ಸಬ್ಜೆಕ್ಟ್ ಒಟ್ಟಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ತೆ.